ಎಲ್ಲ ನನ್ನ ಪ್ರೀತಿ ಕನ್ನಡಿಗರು ಪ್ರಸನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೈಸ್. ಬಿಗ್ ಬಾಸ್ ಕಡೆಯಿಂದ ಮೊದಲೇ ಪ್ರೋಮೋ ಬಿಟ್ಟಿದ್ದಾರೆ. ಈ ಪ್ರೋಮೋದಲ್ಲಿ ಅಗೈನ್ ನಾಮಿನೇಷನ್ ಪ್ರಕ್ರಿಯೆ ಮುಂದುವರಿತಾ ಇದೆ. ಸೊ ಈ ಪ್ರೋಮೋ ರಿವ್ಯೂ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡೋದ ಮರಿಬಿಡಿ. ಬನ್ನಿ ಇವಾಗ ಈ ಪ್ರೋಮೋ ರಿವ್ಯೂ ಮಾಡೋಣ. ಸೊ ಗೈಸ್, ಆಕ್ಚುಲಿ ಇದರಲ್ಲಿ ರಕ್ಷಿತಾ ಶೆಟ್ಟಿ ಅವರು ಸ್ಪಂದನ ಅವ್ರ ವಿರುದ್ಧ ಒಂದು ಅಲಿಗೇಷನ್ ಮಾಡ್ತಿದ್ದಾರೆ. ನಿಮಗಿಂತ ಮಾಲ್ವಣ್ಣನ ವ್ಯಕ್ತಿತ್ವ ತುಂಬಾ ಚೆನ್ನಾಗಿತ್ತು ಅಂತ. ಸೊ ಇದು ಲೈಕ್ ನಾರ್ಮಲ್ ನಾಮಿನೇಷನ್ ಪ್ರಕ್ರಿಯೆಯಿಂದನೇ ಸ್ಟಾರ್ಟ್ ಆಗುತ್ತೆ. ಬಟ್ ಇಲ್ಲಿ ಒಂದ್ ಥಿಂಗ್ ನನಗೆ ಅರ್ಥ ಆಗ್ತಾ ಇಲ್ಲ, ಇಲ್ಲಿ ಯಾಕೆ ಸ್ಪಂದನ ಮತ್ತೆ ಕಾವ್ಯ ಅವರು ಮತ್ತೆ ಎರಡನೇ ರೌಂಡ್ ಬರ್ತಾರೆ ಅಂತ. ಆಲ್ರೆಡಿ ರಕ್ಷಿತ್ ಅವ್ರು ಏನ್ ಹೇಳ್ಬೇಕಿತ್ತು ಅಂತಂದ್ರೆ, ಆಪೋಸಿಟ್ ಪಕ್ಕದಲ್ಲಿರುವಂತ ವ್ಯಕ್ತಿಗೆ ಕಂಪೇರ್ ಮಾಡ್ಕೊಂಡು ಅವ್ರಿಗೆ ಕಂಪೇರ್ ಮಾಡಿದ್ರೆ ನೀವು ಮನೇಲಿ ಯಾಕೆ ಇಲ್ಲ ಅರ್ಹತೆ ಇಲ್ಲ ಅನ್ನೋದನ್ನ ಮಾತಾಡ್ಬೇಕು. ಇಲ್ಲಿ ಆಲ್ರೆಡಿ ಮನೆಯಿಂದ ಆಚೆ ಹೋಗಿರೋ ಬಗ್ಗೆ ಇಲ್ಲಿ ಯಾಕೆ ತಗೊಂಡ್ರು ಅಂತ ಗೊತ್ತಾಗ್ತಾ ಇಲ್ಲ, ಕ್ಲಾರಿಟಿ ಇಲ್ಲ. ಸೊ ಎಪಿಸೋಡ್ ಹೋಗಿ ಕಾದ್ ನೋಡ್ಬೇಕಾಗುತ್ತೆ. ಇನ್ ಕೇಸ್ ಏನಾದ್ರು ಆಪೋಸಿಟ್ ಇರೋ ವ್ಯಕ್ತಿ ಬಿಟ್ಟು ಬೇರೆ ಮಾಲ್ವಣ್ಣದ ಏನೋ ವ್ಯಕ್ತಿತ್ವ ತಗೊಂಡ್ರೆ ಅದಕ್ಕೆ ರಕ್ಷಿತಾ ರಾಂಗ್ ಅಂತ ಅನ್ಸುತ್ತೆ. ಬಟ್ ಅದನ್ನ ಬಿಟ್ಟರೆ ಕ್ಲಾರಿಟಿ ಇಲ್ಲಿ ಲೈಕ್ ನೋಡ್ತಾ ಇದ್ರೆ ಒಂದ್ ಸ್ವಲ್ಪ ಯಾಕೋ ಫುಲ್ ಕಂಪ್ಲೀಟ್ ಡೀಟೇಲ್, ಯಾಕಂದ್ರೆ ತುಂಬಾ ನೆಗೆಟಿವ್ ಆಗ್ತಿದೆ ಪ್ರೋಮೋದಲ್ಲಿ. ನಾನು ನಿನ್ನೆಯಿಂದ ನೋಡಿದೆ, ನಿನ್ನೆ ಗಿಲ್ಲಿ ನೆಗೆಟಿವ್ ಮಾಡಿದ್ರು, ಇವತ್ತು ಮತ್ತೆ ಈಗ ರಕ್ಷಿತನ ನೆಗೆಟಿವ್ ತರಾನೇ ಕಾಣಿಸ್ತದೆ ಇದರಲ್ಲಿ. ಅಡೋಣ ಯಾಕೆ ಈ ತರ ಮಾಡ್ತಿದ್ದಾರೆ ಕಲರ್ಸ್ ಪೇಜ್ ಅವರು ಅಂತ ನಂಗೆ ಇದುವರೆಗೂ ಅರ್ಥ ಆಗ್ತಿಲ್ಲ. ಬಿಕಾಸ್ ಕ್ಲಾರಿಟಿ ಎಪಿಸೋಡ್ ಒಳಗಡೆ ಏನಿರುತ್ತೆ ಅದನ್ನ ಮಾತ್ರ ಇವ್ರು ತೋರಿಸ್ಬೇಕು. ಬಟ್ ಅದನ್ನ ಬಿಟ್ಟು ಇವರು ತಿರ್ಚಿ ಮರ್ಚಿ, ಯಾಕಂದ್ರೆ ಇಲ್ಲಿ ತುಂಬಾ ಪ್ರೋಮೋ ಕಟ್ಗಳಾಗಿದೆ. ಸೊ ಇದಾಗಿದ ತಕ್ಷಣ ನೆಕ್ಸ್ಟ್ ಸ್ಪಂದನ ಅವರು ಕೂಡ ಅದಕ್ಕೆ ಅವ್ರಿಗೆ ಟಕ್ಕರ್ನ ಕೊಡ್ತಾರೆ. ಲೈಕ್ ನೀನೇ ಅವ್ರ ನಿನ್ನ ಅಭಿಪ್ರಾಯ ಹೇಳೋದಕ್ಕೆ ಎಷ್ಟು ಇದೆಯೋ ರೈಟ್ಸ್ ಇದೆಯೋ, ನನಗೂ ಕೂಡ ನನ್ನ ಅಭಿಪ್ರಾಯ ಹೇಳೋದಕ್ಕೆ ಅಷ್ಟೇ ರೈಟ್ಸ್ ಇದೆ ಅಂತ ಹೇಳ್ತಾರೆ. ಅಂಡ್ ಆಕ್ಚುಲಿ ಇನ್ನೊಂದು ಅಬ್ಸರ್ವ್ ಮಾಡಿದ್ರೆ ಈ ಪ್ರೋಮೋದಲ್ಲಿ ಲೈಕ್ ಸ್ಪಂದನ ಅವ್ರು ಮಾತಾಡ್ತಾ ಇರ್ತಾರೆ, ರಕ್ಷಿತಾ ಶೆಟ್ಟಿ ಅವರು ಲೈಕ್ ಅದನ್ನ ಸ್ವಲ್ಪ ಕೇಳಿಸ್ಕೋಬೇಕಿತ್ತು. ಇನ್ನ ಲೈಕ್ ಮಾತಾಡ್ತಾರೆ ಸ್ವಲ್ಪ ಹೊತ್ತು, ಅದಾದ್ಮೇಲೆ ಲೈಕ್ ವಾಕ್ ಮಾಡ್ತಾರೆ ಈ ಕಡೆಗೆ. ಸೊ ಅಲ್ಲೇ ನಿಂತ್ಕೊಂಡು ಇನ್ನ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಮ್ಗೆ ಅನಿಸ್ತಿಲ್ಲ ಆಕ್ಚುಲಿ. ಸೊ ಒಟ್ನಲ್ಲಿ ಗೈಸ್ ಏನ್ ಅನ್ಸುತ್ತೆ, ಇದಕ್ಕೆ ಆಕ್ಚುಲಿ ಸ್ಪಂದನ ಟಕ್ಕರ್ ಕೊಡ್ತಾ ಇರ್ತಾರೆ. ಸ್ಪಂದನ ಏನಂತ ಹೇಳ್ತಾರೆ ಅಂತಂದ್ರೆ, ನಿನ್ನಿಂದನೇ ಮಾಲವಣ್ಣ ಹೋಗಿದ್ದು ಅಂತ ಹೇಳ್ತಾ ಇರ್ತಾರೆ. ಹೌದು, ಯಾರಿಂದ ಯಾರು ಹೋಗಲ್ಲ ನನ್ನ ಪ್ರಕಾರ. ಮಾಲವಣ್ಣನಿಂದ ರಕ್ಷಿತಾದಿಂದ ಮಾಡೋರು ಹೋಗ್ತಾರೆ ಅಂತ ನಾನು ನಂಬಲ್ಲ. ಅಂದ್ರೆ ಇಲ್ಲಿ ಏನಾಗಿದೆ ಗೊತ್ತಾ, ನೀನ್ ಅವ್ರ ಮಾತನ್ನ ನೀನ್ ಮಾತಾಡಿ ಮಾಲವಣ್ಣನ ಕಳಿಸ್ತೆ ಅಂತ ಇಲ್ಲಿ ಹೇಳ್ತಾರೆ ಅದು. ಸೊ ಐ ಥಿಂಕ್ ಇಲ್ಲಿ ಒಂದಷ್ಟು ಗೋಲ್ಮಾಲ್ಗಳಾಗಿದೆ ಅಂತ ಅಲ್ಲೂ ಕೂಡ ಸ್ಪಂದನ ಅವ್ರಿಗೆ ಚೆನ್ನಾಗಿ ಗೊತ್ತಿರಲ್ಲ ಆಕ್ಚುಲಿ ಇಲ್ಲಿ ಏನೇನಾಯ್ತು ವೋಟಿಂಗ್ ಮುಖಾಂತರ. ಐ ಥಿಂಕ್ ಮಾಲವಣ್ಣನ ಕೂಡ ಶಾಕಿಂಗ್ ಅಲ್ಲಿ ಇದ್ದಾರೆ. ಇನ್ನು ಆಚೆ ಬಂದ ಸ್ಟೇಟ್ಮೆಂಟ್ಗಳು ಕೂಡ ಅದೇ ರೀತಿ ಕೊಡ್ತಾ ಇದ್ದಾರೆ. ಸೊ ಒಟ್ನಲ್ಲಿ ಗೈಸ್ ಈ ಒಂದು ಪ್ರೋಮೋ ಆಕ್ಚುಲಿ ಮಾಲವಣ್ಣನ ಯಾಕೆ ಹೇಳ್ಕೊಂಡ್ರೆ ನನಗೆ ಇದುವರೆಗೂ ಗೊತ್ತಾಗಿಲ್ಲ. ಐ ಥಿಂಕ್ ಇನ್ನೊಂದ್ ಕಡೆ ಸ್ಪಂದನ ಅವರು ಹೇಳ್ತಾರೆ ಸ್ಟೇಟ್ಮೆಂಟ್ ಕೂಡ ಎಷ್ಟು ಅಗ್ರಿ ಮಾಡ್ತೀರಾ ಗೈಸ್ ನೀವು, ಲೈಕ್ ರಕ್ಷಿತಾಯಿಂದನೇ ಮಾಲವಣ್ಣ ಹೋದ್ರ ನೀವು ಕಮೆಂಟ್ ಮಾಡಿ ತಿಳಿಸಿ. ಸೊ ಈಗ ಅದೇ ಒಂದು ಸ್ವಲ್ಪ ಈಗ ಏನು ನೋಡ್ತಾ ಇರೋದಂದ್ರೆ ಆಕ್ಚುಲಿ ಇವರಿಬ್ಬರ ಮಧ್ಯೆ ಕ್ಲಾಶ್. ಫಸ್ಟ್ ಟೈಮ್ ನಾನು ಸ್ಪಂದನ ಅವ್ರು ಆಕ್ಚುಲಿ ಇಷ್ಟೊಂದು ರೊಚ್ಚಿಗೆದ್ದು ಮಾತಾಡ್ತಾ ಇರೋದು. ಸೊ ಐ ಥಿಂಕ್ ಈ ಒಂದು ಸ್ಪಂದನ ನಾವು ಆಲ್ರೆಡಿ ಫಸ್ಟ್ ಒಂದು ಫಸ್ಟ್ ವೀಕ್ ಇಂದನೇ ನೋಡ್ಕೊಂಡ್ ಬಂದಿದ್ರೆ ಮೇ ಬಿ ನೋಡಿದ್ವಿ. ಹೌದು, ಅದೊಂದು ಬಿಟ್ರೆ. ಬಟ್ ಅದನ್ನ ಬಿಟ್ರೆ ಸೀರಿಯಸ್ ಆಗಿ ಆಡಿದ್ದು ಇದನ್ನೇ ಆಕ್ಚುಲಿ. ಸೊ ಐ ಥಿಂಕ್ ಈ ಸ್ಪಂದನ ನಾವು ಎಕ್ಸ್ಪೆಕ್ಟೇಷನ್ಸ್ ಮಾಡ್ತಾ ಇದೀವಿ. ಯಾಕಂದ್ರೆ ನೀವು ಯಾವಾಗಲೂ ಒಳ್ಳೆ ರೀತಿಯಲ್ಲಿ ಇರೋಕ್ಕಾಗಲ್ಲ, ಯಾಕಂದ್ರೆ ನೀವು ಸ್ವಲ್ಪ ನಿಮ್ಮ ಒಂದು ವಿರುದ್ಧ ಮಾತಾಡ್ತಾ ಇದ್ರೆ ಅಂದಾಗ ನೀವು ತಿರ್ಕೊಂಡು ಮಾತಾಡಬೇಕಾಗುತ್ತೆ. ಸೊ ಐ ಥಿಂಕ್ ಇದು ಸ್ಪಂದನ ಅವರು ಇಷ್ಟು ದಿನ ವೆಯ್ಟ್ ಮಾಡಿ ಬ್ಲಾಸ್ಟ್ ಆಗಿರೋ ಥರ ಇತ್ತು ಆಕ್ಚುಲಿ. ಸೊ ಮೇ ಬಿ ಅವರು ಎಂಡ್ ಗೇಮಲ್ಲಿ ಬಂದು ಸೇವ್ ಆಗಿದ್ದರಿಂದ ಮೇ ಬಿ ಇವಾಗ ಇನ್ನೊಂದು ಏನೋ ಒಂದು ಬೇಕಲ್ಲ ಅಟ್ಲೀಸ್ಟ್ ಅದಕ್ಕೋಸ್ಕರ ಆಗಿದ್ದಾರಾ, ಇಲ್ಲಾಂದ್ರೆ ಆ ಸಿಚುವೇಶನ್ಸ್ ಆ ಥರ ಕ್ರಿಯೇಟ್ ಆಯ್ತಾ ಎಲ್ಲಾದ್ರೂ ಕೂಡ ನೋಡೋಣ. ಇನ್ನೊಂದು ಹೇಳ್ತಾರಪ್ಪ ಆಕ್ಚುಲಿ, ಇಲ್ಲಿ ನಾನು ಬೇರೆಯವ್ರ ಥರ ಪೋರ್ಟ್ರೇ ಮಾಡಿದೆ, ನಾನೇನೋ ಮನೆಗೆ ಹೋದ್ರೆ ನಾನು ತುಂಬಾ ಖುಷಿಯಾಗಿರ್ತೀನಿ, ನೀನ್ ಥರ ಪೋರ್ಟ್ರೇ ಮಾಡಕ್ ಬರಲ್ಲ ಬೇರೆಯವ್ರ ಥರ ಅಂತ ಇಲ್ಲಿ ಒಂದು ಅಲಿಗೇಷನ್ ಕೂಡ ಹಾಕ್ತಾರೆ ಸ್ಪಂದನ ಅವರು. ಸೊ ಇದು ಎಷ್ಟು ಸರಿ ಎಷ್ಟು ನಿಜ ಗೈಸ್ ನೀವು ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ನಿನ್ನೆ ಎಪಿಸೋಡ್ ನಿಮ್ಗೆ ಗೊತ್ತಿರೋ ಹಾಗೆ ಸ್ಟಾರ್ಟಿಂಗ್ ಅಲ್ಲಿ ಆಕ್ಚುಲಿ ಒಂದು ಜಗಳ ಆಗುತ್ತೆ. ಈಗ ಇಲ್ಲಿ ಹೊಸ ಅಶ್ವಿನಿ ಅವರು ಇಲ್ಲಿ ಆಕ್ಚುಲಿ ಯಾರು ತಪ್ಪು ಯಾರು ಸರಿ ಅನ್ನೋದು ಮಾತಾಡಂಗಿದ್ರೆ ಇಲ್ಲಿ ಅಶ್ವಿನಿ ಮೇಡಮ್ ಅವರು ಲೈಕ್ ಕೆಲಸ ಮಾಡಿರಲ್ಲ ಮನೆ ಕೆಲಸ. ಸೊ ಮೊನ್ನೆ ಹೇಳಿರ್ತಾರಂತೆ ಮನೆ ಕೆಲಸ ಮಾಡೋದಕ್ಕೆ, ಅವ್ರು ನಾಳೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿರ್ತಾರಂತೆ. ಸೊ ಇವತ್ತು ಅಂದ್ರೆ ನೈಟು ಕೂಡ ಕೆಲಸ ಮಾಡಿಲ್ಲ, ಸಂಡೇ ಏನೋ ನನಗೆ ಸುಸ್ತಾಗಿದೆ ತಲೆನೋಯ್ತಾ ಇದೆ, ನಾನು ನಾಳೆ ಬೆಳಿಗ್ಗೆ ಮಾಡ್ತೀನಿ ಅಂತ ಹೇಳ್ತಾರೆ. ಇಲ್ಲಿ ಒಂದೆರಡು ಸತಿ ಹೋಗಿ ಇವ್ರು ಹೇಳ್ತಾರೆ ಸೊ ಕೆಲಸ ಮಾಡಿ ಅಂತ ಹೇಳ್ತಾರೆ. ಅವ್ರು ನಾನು ನಾಳೆ ಮಾಡ್ತೀನಿ ಗಿಲ್ಲಿ ಅಂತ ಒಂದೆರಡು ಸತಿ ಹೇಳಿದ್ದಾರೆ. ಮೇ ಬಿ ಇವರು ಮೂರನೇ ಸತಿ ಇಲ್ಲ ಮಾಡಬೇಕು ಅಂತ ಹೇಳಿದಾಗ ಆಗಲ್ಲ ಹೋಗು ಅಂತ ರೇಗ್ದಂಗೆ ಹೇಳಿದ್ದಾರೆ. ಸೊ ಅಲ್ಲಿ ರೇಗ್ದಂಗೆ ಹೇಳಿದ್ದು ಗಿಲ್ಲಿಗೆ ಟಾಂಗ್ ಕೊಟ್ಟಂಗೆ ಆಗಿರುತ್ತೆ, ನೀವು ಮಾಡಲೇಬೇಕು ನನಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ನಿಂತ್ಕೋತಾರೆ ಗಿಲ್ಲಿ. ಸೊ ಗೈಸ್ ಆಕ್ಚುಲಿ ಇಲ್ಲಿ ಇನ್ನೊಂದೇನು ಗೊತ್ತಾ, ಅಬ್ಸರ್ವ್ ಮಾಡಿ. ಫಸ್ಟ್ ಮನೆ ಕೆಲಸ ಮಾಡ್ತೀನಿ ಅಂತ ಕಮಿಟ್ ಆಗಿದ್ದಾಗ ಕ್ಯಾಪ್ಟನ್ಸಿ ಮಾತಿಗೆ ಮರ್ಯಾದೆ ಕೊಟ್ಟು ದೇ ಕೂಡ ಡನ್. ರಾಶಿಗಾಗಿ ತಲೆನೋಯ್ತಾ ಇತ್ತು, ಇವ್ರಂತ ನನಗೆ ತುಂಬ ಸುಸ್ತಾಗಿದೆ ಅಂತ, ಅದಕ್ಕೆ ಇವ್ರು ಅಂತ ರಿಟರ್ನ್ ಹೇಳ್ತಾರೆ, ನೀವು ಏನು ಮಾಡಿದ್ರ ಅಂತ ಸುಸ್ತಾಗಿದ್ರೆ ಐ ಥಿಂಕ್ 2 ಪಾತ್ರೆ ಇದೆ ತೊಳೆದ್ಬಿಟ್ಟು ಮಲ್ಕೊಳ್ಳಿ ಅಂತ ಹೇಳ್ತಾರೆ. ಎಲ್ಲರೂ ಕೂಡ ಅಲ್ಲಿ ಸುಸ್ತಾಗಿರ್ತಾರೆ. ಕ್ಯಾಪ್ಟನ್ಸ್ ವಯಸ್ಸಿಂದ ಕೆಲಸಗಳನ್ನ ಅವತ್ತಿನ ದಿನಕ್ಕೆ ಅವತ್ತೇ ಮಾಡಿದ್ರೆ ಐ ಥಿಂಕ್ ಇಟ್ ಬಿ ವೆರಿ ಗುಡ್ ಥಿಂಗ್. ಯಾಕಂದ್ರೆ ಇದು ನಿಮ್ಮ ಸ್ವಂತ ಮನೆ ಅಲ್ಲ, ಇದು ಬಿಗ್ ಬಾಸ್ ಮನೆ. ಸೊ ಐ ಥಿಂಕ್ ಬಿಗ್ ಬಾಸ್ ಮನೆಯಲ್ಲಿ ಈಗ ಕ್ಯಾಪ್ಟನ್ಶಿಪ್ಗೆ ಮರ್ಯಾದೆ ಕೊಟ್ಟಿಲ್ಲ, ಕ್ಯಾಪ್ಟನ್ ರೂಮ್ಗೆ ಮರ್ಯಾದೆ ಕೊಟ್ಟಿಲ್ಲ ಅಂತ ಸುದೀಪ್ ಸರ್ ಆಲ್ರೆಡಿ ಒಂದ್ಸತಿ ರೂಮ್ನ ಕೂಡ ಲಾಕ್ ಮಾಡಾಯ್ತು. ಆ ಟೈಮಲ್ಲಿ ಕೂಡ ಎಚ್ಚೆತ್ಕೊಂಡು ಇವನ್ ಗಿಲ್ಲಿ ಕೂಡ ಅದನ್ನ ಲೈಕ್ ಎಚ್ಚೆತ್ಕೊಂಡಿದ್ದಾರೆ, ಮನೆ ಕೆಲಸ ಮಾಡ್ಬೇಕಾದ್ರೆ ಮಾಡ್ತಾ ಇದಾರೆ. ಅವ್ರಿಗೆ ಏನು ಕೊಟ್ಟಿದ್ದು ಫುಲ್ ಕಂಪ್ಲೀಟಾಗಿ ಜಾಸ್ತಿ ಚೆನ್ನಾಗಿ ಮಾಡೋಕ್ಕಾಗಿಲ್ಲ ಅಂದ್ರೆ ಎಷ್ಟು ಬೇಕೋ ಅಷ್ಟು ಮಾಡ್ತಾ ಇದ್ದಾರೆ. ಸೊ ಐ ಥಿಂಕ್ ಇಲ್ಲಿ ಏನಾಯಿತು ಅಂತಂದರೆ ಆ್ಯಕ್ಚುಲಿ ಅಶ್ವಿನಿ ಮೇಡಮ್ ಅವ್ರು ಏನಂತ ಹೇಳ್ತಾರೆ ಅಂತಂದರೆ, ಅವರು ಫಸ್ಟ್ ಕಿರ್ಚ್ಕೊಂಡು ಮಾತಾಡ್ತಾರೆ, ಯಾಕೆ ಜೋರಾಗಿ ಮಾತಾಡ್ತಿದ್ದೆ ಅಂತ ಆ್ಯಕ್ಚುಲಿ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಬಟ್ ಆಫ್ಟರ್ ದಟ್ ಇಲ್ಲಾದ್ಮೇಲೆ ಗಿಲ್ಲಿದು ಒಂದೇ ಒಂದು ತಪ್ಪೇನು ಗೊತ್ತಾ, ಆ್ಯಕ್ಚುಲಿ ನೀನು ತಾನು ಅಂತ ಹೇಳಿದ್ದು ಅದು ತುಂಬ ತಪ್ಪು. ಆ್ಯಕ್ಚುಲಿ ದೊಡ್ಡವ್ರಿಗೆ ಒಂದು ಸ್ವಲ್ಪ ರೆಸ್ಪೆಕ್ಟ್ ಕೊಡ್ಬೇಕು, ಗಿಲ್ಲಿ ಅದನ್ನು ಸ್ವಲ್ಪ ಕಂಟ್ರೋಲಾಗಿ ಮಾತಾಡಬೇಕಾಗಿತ್ತು. ಸ್ವಲ್ಪ ಕೋಪ ಮಾಡ್ಕೊಂಡು ನಿನಗೆ ಅಮ್ಮ ನೀನು ಅಂತಾನೆ ನೀನೇ ಮಾಡು ಅಂತ ಹೇಳ್ತೀನಿ ಅಂತ ಹೇಳ್ತಾರೆ, ಅದು ತುಂಬ ತಪ್ಪು ಆ್ಯಕ್ಚುಲಿ. ಬಟ್ ಅದನ್ನ ಬಿಟ್ಟರೆ ಇಲ್ಲಿ ಆಲ್ಮೋಸ್ಟ್ ಗಿಲ್ಲಿ ಅಶ್ವಿನಿ ಮೇಡಮ್ ಅವರೇ ಆ್ಯಕ್ಚುಲಿ ತಪ್ಪು ಕಾಣಿಸ್ಕೊಳ್ತಾರೆ. ಯಾಕಂದ್ರೆ
ಯಾಕಂದ್ರೆ ಮನೆ ಕೆಲಸ ಅಂತ ಕೊಟ್ಟಾಗ ಶಿ ಕುಡ್ ಹವ್ ಡನ್ ದಟ್. ಮೇ ಬಿ ಅವ್ರಿಗೆ ಯಾಕೆ ಅಷ್ಟೊಂದು ಟ್ರಿಗರ್ ಆಗ್ತಿದ್ದಾರೆ, ಯಾಕೆ ಅವ್ರು ಅಷ್ಟೊಂದು ಸಾಧಿಸಕ್ಕೆ ಹೋಗ್ತಿದ್ದಾರೆ ಅಂದ್ರೆ ನೀನಾ ನಾನಾ ಅಂತಾನೆ ಗಿಲ್ಲಿ ವಿರುದ್ಧ ಏನೇ ಬಂದ್ರು ಕೂಡ ಅಶ್ವಿನಿ ಮೇಡಮ್ ನೀನಾ ನಾನಾ ಅಂತಾನೆ ಮಾಡ್ತಾರೆ. ಮೇ ಬಿ ಕಂಟೆಂಟ್ ಬೇಕಿತ್ತು, ಇಬ್ರು ಕೂಡ ಜಗಳ ಆಡೋದು ಒಂದು 3 ವಾರ 4 ವಾರ ಇದೆ. ಹೌದು, ಇಬ್ರಿಗೂ ಲೈಕ್ ಅಲ್ಲಿ ಗೊತ್ತಾಗುತ್ತೆ, ಎವಿಡೆಂಟ್ ಆಗಿ ಕಾಣಿಸುತ್ತೆ, ಅದು ಮ್ಯಾಟ್ರ್ ಎಲ್ಲ ಅದು ಮಾತಾಡೋಂಥದ್ದು. ಬಟ್ ಇದರಲ್ಲಿ ನನಗೆ ಏನ್ ಗೊತ್ತಾಗುತ್ತೆ ಆಕ್ಚುಲಿ ಇಬ್ರದ್ದು ತಪ್ಪಿದೆ ಅಂತ ಅನ್ಸುತ್ತೆ ಈಕ್ವಲಿ ಐ ಥಿಂಕ್ ಹೇಳ್ಬೇಕು ಅಂತಂದ್ರೆ. ಸೊ ಮೇ ಬಿ ಅವರು ಮಾಡ್ಬಿಡೋದಾಗಿತ್ತು, ಇಲ್ಲಾಂತಂದ್ರೆ ಇವರಾದ್ರೂ ಅಟ್ಲೀಸ್ಟ್ ಬಿಟ್ಬಿಡಿ ಆಯ್ತು ಒಂದು ನಾಳೆ ಮಾಡಿ ಅವ್ರು ಇನ್ನೊಂದು ಅಶ್ವಿನಿ ಅವ್ರು ಏನ್ ಮಾಡೋದೇ ಇಲ್ಲ ಅಂತ ಏನ್ ಹೇಳಿಲ್ಲ, ನಾಳೆ ಮಾಡ್ತೀನಿ ಅಂತ ಹೇಳ್ತಾರೆ. ಬಟ್ ಅವ್ರು ಮಾತಾಡ್ತಾ ಇನ್ನೊಂದು ಹೇಳ್ತಾರೆ ಗೊತ್ತಾ, ನಾನು ಮಾಡೋದೇ ಇಲ್ಲ ಅಂತ ಹೇಳ್ಬಿಡ್ತಾರೆ ಕೆಲವೊಂದ್ಸತಿ, ಅದು ಬೇಡವಾಗಿತ್ತು. ಬಟ್ ಎನಿವೇಸ್ ಅವ್ರು ನಾಳೆ ಮಾಡ್ತೀನಿ ಅಂತಂದಾಗ ಗಿಲ್ಲಿ ಒಂದು ಎಕ್ಸ್ಕ್ಯೂಸ್ ಕೊಡ್ಬೋದಾಗಿತ್ತೇನೋ ನನಗನ್ನಿಸ್ತು. ಏನಂದ್ರೆ ನಿಮ್ಗೆ ಅನ್ಸುತ್ತೆ ಎಕ್ಸ್ಕ್ಯೂಸ್ ಕೊಡ್ಬೇಕಾಗಿತ್ತೆ ಗಿಲ್ಲಿ ಅವರು ಒಂದು ಹ್ಯುಮ್ಯಾನಿಟಿ ಬೇಸಿಸ್ ಮೇಲೆ ನೀವು ಮಾತಾಡಿ ಎಕ್ಸ್ಕ್ಯೂಸ್ ಕೊಡ್ಬೋದಾಗಿದೆ, ಏನೋ ಟೈರ್ಡ್ ಆಗಿದೆ ನಾಳೆ ಮಾಡ್ತೀನಿ ಗಿಲ್ಲಿ ಅಂತಂದಾಗ ಮಾಡಿರೋರಲ್ವಾ, ನಾಳೆ ಮಾಡಿಲ್ಲ ಅಂತಂದ್ರೆ ಬೇಕಾದ್ರೆ ಇದೇ ವ್ಯಾಲಿಡೇಷನ್ ಗಿಲ್ಲಿದ್ ಕರೆಕ್ಟ್ ಆಗಿರ್ತಿತ್ತು, ಅವ್ರು ಜಗಳ ಮಾಡಿದ್ರೆ ಒಂದು ಅರ್ಥ ಇರ್ತಿತ್ತು. ಬಟ್ ಎನಿವೇಸ್ ಅದೇ ಒಂದು ರೆಸ್ಪೆಕ್ಟ್ ಅನ್ನೋದು ಬಿಟ್ರೆ, ಬಟ್ ನನಗೆ ಇಲ್ಲೋ ತಪ್ಪ ಅಂತ ಕಾಣಿಸ್ಕೊಳ್ತಾರೆ. ನಿಮ್ಗೆ ಅನ್ಸುತ್ತೆ ಗೈಸ್ ಇದ್ರ ಬಗ್ಗೆ ನೀವು ಕಮೆಂಟ್ ಮಾಡಿ ತಿಳಿಸಿ. ಇದಾದ್ಮೇಲೆ ನೆಕ್ಸ್ಟ್ ಲೈಕ್ ಗಿಲ್ಲಿ ನಟ ಅವರು ಲೈಕ್ ಅವರ ಒಂದು ಮಾತು ಮೇಲೆ ನಿಂತ್ಕೊಂತಾರೆ, ನಾನು ಅವ್ರು ಹೇಳ್ತಾರೆ ಕಿಚನ್ ಬಾತ್ರೂಮ್ ಅಲ್ಲಿ ಅದು ಹೆಂಗ್ ಮಲ್ಕೊಂಡ್ಬಿಡ್ತೀನಿ ಕ್ವಾಟ್ಲೆ ಕೊಡ್ತೀನಿ ಅಂತ, ಅದೇ ರೀತಿ ಹೋಗ್ಬಿಟ್ಟು ನೈಟ್ ಕ್ವಾಟ್ಲೆ ಕೊಡ್ತಾ ಇರ್ತಾರೆ. 2-3 ಸತಿ ಕ್ವಾಟ್ಲೆ ಕೊಡ್ತಾರೆ. ಧ್ರುವಂತ ಪಾಪ ಹೇಳ್ತಾರೆ ಅಲ್ಲೇ ಮಲಗಿರ್ತಾರೆ. ನೆಕ್ಸ್ಟ್ ಗಿಲ್ಲಿ 1 ಸತಿ ಓಕೆ 2 ಸತಿ ಓಕೆ, ನೆಕ್ಸ್ಟ್ ಟೈಮ್ ಬಂತು ಅಂತಂದ್ರೆ ನನ್ನ ನಿದ್ದೆ ಡಿಸ್ಟರ್ಬ್ ಆಯಿತು ಅಂದ್ರೆ ನಾನು ಬಿಡಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇಲ್ಲಿ ಹೋಗ್ಲಿ ಪಾಪ ಅಂತ ಅಲ್ಲಿಗೆ ಸ್ಟಾಪ್ ಮಾಡ್ತಾರೆ. ನೆಕ್ಸ್ಟ್ ಇದಾಗಲಿ ನಾಮಿನೇಷನ್ ಪ್ರಕ್ರಿಯೆ ನಡೀತೆ. ಇಲ್ಲ ಈ ಗ್ಯಾಪ್ ಧ್ರುವಂತ ಅವ್ರ ಪಾಪ ಆಕ್ಚುಲಿ ಇದು ಬೇರೆ ಮಾಡ್ತಾರಪ್ಪ, ಏನೋ ಕ್ಲೀನಿಂಗ್ ಬೇರೆ ಮಾಡ್ತಾರೆ ಅವ್ರು ಆಕ್ಚುಲಿ. ಅಶ್ವಿನಿ ಮೇಡಮ್ ಅವ್ರದ್ದು ಹೋಗ್ಬಿಟ್ಟು ಲೈಕ್ ಏನು ತುಂಬಾ ಒಳ್ಳೆಯವರಾಗಿ ಪೋಟ್ರೆ ಮಾಡ್ತಿದ್ದಾರೆ ಗೈಸ್ ಧ್ರುವಂತ ಅವ್ರ ಒಂದ್ಸತಿ ಕಮೆಂಟ್ ಮಾಡ್ಬಿಡಿ ಓಕೆನಾ. ಬಟ್ ನಂಗೆಲ್ಲ ಇಷ್ಟ ಆಯ್ತು ಆಕ್ಚುಲಿ ಆ ಪಾತ್ರೆ ಎಲ್ಲ ತೊಳೆಯೋದು. ಇಟ್ಸ್ ಓಕೆ, ಇಟ್ಸ್ ನಾಟ್ ಬ್ಯಾಡ್ ಥಿಂಗ್ ಅಂತ ಹೇಳ್ತೀನಿ. ಬಟ್ ನಿಮ್ಗೆ ಅನ್ಸುತ್ತೆ ಗೈಸ್ ಅದ್ರ ಬಗ್ಗೆ ಗೇಮಿಂಗ್ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ನೋಡುವ. ಇದಾವೆ ನೆಕ್ಸ್ಟ್ ಮಾರ್ನಿಂಗ್ ಆಗುತ್ತೆ. ಮಾರ್ನಿಂಗ್ ಆದ ತಕ್ಷಣ ನಾಮಿನೇಷನ್ ಪ್ರಕ್ರಿಯೆ ನಡೆಯುತ್ತೆ. ಈ ಸತಿ ನಾಮಿನೇಷನ್ ಪ್ರಕ್ರಿಯೆ ಒಂದು ಆಕ್ಟಿವಿಟಿ ಮುಖಾಂತರ ನಡೆಯುತ್ತೆ. ಏನು ಆಕ್ಟಿವಿಟಿ ಅಂತಂದ್ರೆ ಲೈಕ್ ಒಂದು 3 ಜನ ಹುಡುಗಿರು ಹೋಗ್ತಾರೆ. ಫಸ್ಟ್ ಗರ್ಲ್ಸ್ ಪಾರ್ಟಿಸಿಪೇಟ್ ಮಾಡ್ತಾರೆ. ಓಡೋಗಿ ಆ ಒಂದು ಬಾವುಟ ಇಟ್ಟಿರ್ತಾರೆ, ಆ ಬಾವುಟನ ಪಿಕ್ ಮಾಡಿ ಲೈಕ್ ಇಬ್ರು ಹುಡುಗಿರ ನಾಮಿನೇಟ್ ಮಾಡಬೇಕಾಗುತ್ತೆ. ಆ ಇಬ್ರು ಹುಡುಗಿರು ನಾಮಿನೇಟ್ ಮಾಡಿದಾಗ ಅವರು ರೀಸನ್ ಕೊಡಬೇಕಾಗುತ್ತೆ. ರೀಸನ್ ಯಾರ್ದು ವ್ಯಾಲಿಡೇಷನ್ ಅಂದ್ರೆ ಯಾರ್ದು ಲೈಕ್ ರೀಸನ್ ಪಕ್ಕ ಇತ್ತು, ಯಾರ್ದು ಲೈಕ್ ಓಕೆ ಇತ್ತು ಅಂತ ಕ್ಯಾಪ್ಟನ್ ಜಡ್ಜ್ ಮಾಡಿ ಅವರ ಒಂದು ಲೈಕ್ ಪಿಕ್ಚರ್ನ ಹೊಡಿಬೇಕು ಅಂತ ಒಂದು ಇದು ಆಕ್ಟಿವಿಟಿ ಇರುತ್ತೆ. ಇದರಲ್ಲಿ ಆಕ್ಚುಲಿ ಫಸ್ಟ್ ಎಲ್ಲ ನನ್ನ ರೌಂಡಲ್ಲಿ ರಕ್ಷಿತಾನೇ ವಿನ್ ಆಗ್ತಾರೆ. ಫಸ್ಟ್ ರೌಂಡಲ್ಲಿ ಇಲ್ಲಿ ರಕ್ಷಿತಾ ವಿನ್ ಆಗ್ಬಿಟ್ಟು ಕಾವ್ಯರನ್ನು ಮತ್ತೆ ಸ್ಪಂದನವ್ರನ್ನ ತಗೊಂಡು ನಿಲ್ಲಿಸ್ತಾರೆ. ಇಲ್ಲಿ ಕಾವ್ಯರಿಗೆ ಕೊಡುವಂಥ ರೀಸನ್ ಏನಿದೆ ಅಂತಂದ್ರೆ ಅವರು ಅಡುಗೆ ಮಾಡ್ಬೇಕಾರೆ ಸೊ ಅಡುಗೆ ಅಲ್ಲ ಫಸ್ಟ್ ಕೆಲಸ ಮಾಡ್ಬೇಕಾದ್ರೆ ಎಲ್ಲರಿಗೂ ಕೆಲಸನೂ ಲೈಕ್ ಮಾಡಬೇಕು ಅನ್ನೋ ರೀತಿಲಿ ಹೇಳ್ತಾರೆ. ಅವ್ರ ಕೆಲಸ ಅಲ್ದೇ ಅಕ್ಕಪಕ್ಕ ಬೇರೆಯವ್ರ ಕೆಲಸನೂ ಮಾಡ್ಬೇಕು ನೀವು ಅನ್ನೋ ರೀತಿಲಿ ಹೇಳ್ತಾರೆ. ನನ್ನ ವ್ಯಕ್ತಿತ್ವನೂ ಕೂಡ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ಅದಕ್ಕೊಂದು ರೀಸನ್ ಕೊಡುವಂಥದ್ದಾಗ ಈ ಥರ ರೀಸನ್ ಕೊಡ್ತಾರೆ. ನನಗೇನೋ ಲೈಕ್ ವ್ಯಕ್ತಿ ಇವ್ರಿಗೆ ಕಾವ್ಯ ಕೊಟ್ಟಿದ್ದಂಥ ರೀಸನು ಅಷ್ಟು ವ್ಯಾಲಿಡ್ ಇರಲಿಲ್ಲ. ಹೇಗೇನು ಈ ಕಡೆ ಸ್ಪಂದನ ಕೊಟ್ಟಿದ್ದ ರೀಸನ್ ಅಂತಂದ್ರೆ ಲೈಕ್ ಅಪ್ ಡೌನ್ಸ್ ಏನು ಇಲ್ಲ, ಒಂದೇ ಇದೆ ಗ್ರಾಫ್ ನಿಮ್ಮದು ಕಾನ್ಸ್ಟೆಂಟ್ ಲೆವೆಲ್ ಇದೆ ಅಂತ ಹೇಳ್ತಾರೆ. ಇದನ್ನು ಲೈಕ್ ಗಿಲ್ಲಿ ಅವರು ಲೈಕ್ ಕನ್ಸಿಡರ್ ಮಾಡಿಕೊಂಡು ಸ್ಪಂದನ ಕೊಟ್ಟಿದ್ದ ರೀಸನ್ ಕರೆಕ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಸ್ಪಂದನ ನಾಮಿನೇಟ್ ಮಾಡ್ತಾರೆ. ಸೊ ಐ ಥಿಂಕ್ ಗೈಸ್ ತುಂಬಾ ಒಂದು ನೆಗೆಟಿವ್ ಓಡಾಡ್ತಿದ್ದು ಫೇವರಿಸಮ್ ಮಾಡಿದ್ರ ಅಂತ ಗೈಸ್ ಇಲ್ಲೇನು ಫೇವರಿಸಮ್ ಇಲ್ಲ. ಐ ಥಿಂಕ್ ಎಲ್ಲ ಒಂದು ವ್ಯಾಲಿಡ್ ರೀಸನ್ ಎಲ್ಲರೂ ಕರೆಕ್ಟ್ ಆಗಿದ್ದನ್ನೇ ವಾದ ಮಾಡ್ಕೊಂಡು ಕೊಟ್ಟಿರ್ತಾರೆ. ಇಲ್ಲಿ ಒಂದು ಟ್ಯಾಗ್ ಲೈನ್ ಕೊಟ್ಟರು ಅಶ್ವಿನಿ ಮೇಡಮ್ ಅವರು ಅಷ್ಟೇ, ನೀವು ಫೇವರಿಸಮ್ ಮಾಡ್ತಾ ಇದೆಯಾ, ವಾವ್ ಎಕ್ಸ್ಪೆಕ್ಟೆಡ್ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾರೆ. ಫಸ್ಟ್ ಅದೇ ಈಗ ಹೇಳ್ತಾರದು ರಕ್ಷಿತಾ ಅವ್ರು ಬರ್ತಾರೆ. ಐ ಥಿಂಕ್ ರಕ್ಷಿತಾ ಅವ್ರಿಗೆ ನಾಮಿನೇಷನ್ ಪ್ರಕ್ರಿಯೆ ರೀಸನ್ಸ್ಗೆ ಕೊಡೋಕೆ ಬರಲ್ಲ ನನಗೆ ನೆನೇನೋ ಗೊತ್ತಾಯ್ತು. ಆಕ್ಚುಲಿ ಇನ್ನೊಂದು ಕ್ಲಾರಿಟಿ ಸಿಕ್ಬಿಡ್ತು, ಅವರು ಸ್ವಲ್ಪ ಸ್ಟ್ರಾಂಗ್ ಆಗಿ ಕೊಡಬೇಕಾಗಿತ್ತು. ಇವತ್ತಿನ ಪ್ರೋಮೋ ಕೂಡ ನನಗೆ ಹಂಗೆ ಅನಿಸ್ತದೆ. ವೆಯ್ಟ್ ಮಾಡೋಣ, ಎಪಿಸೋಡ್ ವೆಯ್ಟ್ ಮಾಡೋಣ ಗೈಸ್. ಇಲ್ಲಿ ಎಲ್ಲರೂ ಕೂಡ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಎಡುತ್ತಾ ಇದ್ದಾರೆ, ಎಕ್ಸೆಪ್ಟ್ ಸ್ವಲ್ಪ ಗಿಲ್ಲಿಯೆಲ್ಲ ಒಂದು ಸ್ವಲ್ಪ ಸ್ಟ್ರಾಂಗ್ ಆಗಿ ಒಂದೊಂದು ಟೈಮಲ್ಲಿ ಕೊಡ್ತಾರೆ. ಬಟ್ ಅದನ್ನ ಬಿಟ್ಟರೆ ಮಿಗ್ದವ್ರು ಆಲ್ಮೋಸ್ಟ್ ಎಲ್ಲ ಎಡುತ್ತಾ ಇದ್ದಾರೆ. ರಕ್ಷಿತಾ ಅಂತ ಕೇಳಲೇಬೇಡಿ, ಏನು ರೀಸನ್ಸ್ ಕೊಡ್ತಾರೆ ನನಗೆ ಅರ್ಥ ಡೈಜೆಷನ್ ಇದೆ. ಅಡುಗೆ ಬಗ್ಗೆ ಎಲ್ಲ ಯಾಕೆ ಹೋಗ್ತಾ ಇದ್ದಾರೆ ಇವರು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ? ಅಡುಗೆ ನನ್ನ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಅದೆಲ್ಲ ಯಾಕೆ? ಫಸ್ಟ್ ಆಫ್ ಆಲ್ ಈಗ ಬಂದಿರೋದು ಈ ಸಿಂಗಲ್ ಕಂಟೆಸ್ಟೆಂಟ್ ಆಗಿ ನೀನು ಆಕ್ಚುಲಿ ಸ್ವಾರ್ಥ ಬೇಕು ಗುರು. ನೀನ್ ಕಪ್ಪು ನೀನು ಒಬ್ಬನೇ ತಾನೇ ಎತ್ಕೊಳ್ಳೋದು. ನಿಮ್ ಫ್ಯಾಮಿಲಿ ಅಂತ ಹೇಳ್ಕೊಳಕ್ ಅಣ್ಣ ಅಲ್ಲ, ತಮ್ಮ ಅಲ್ಲ, ಚಿಕ್ಕಪ್ಪ ಅಲ್ಲ, ದೊಡ್ಡಪ್ಪ. ನೀವು ಬಂದಿರೋ ಕಂಟೆಸ್ಟೆಂಟ್ ನೀವು ಮಾಡ್ಕೊಳ್ತೀರಾ ಅದನ್ನೆಲ್ಲ ಸಂಬಂಧಗಳನ್ನ, ನೀವು ಸಂಬಂಧಗಳು ಮಾಡ್ಕೊಂಡು ಆಮೇಲೆ ನೀವೇ ಸಫರ್ ಪಡ್ತೀರಾ. ಯಾಕೆ ಸಫರ್ ಪಡಕ್ ಹೋಗ್ತೀರಾ? ಐ ಥಿಂಕ್ ಇವಾಗ ಕಮ್ ಒಬ್ಬ ಕ್ಯಾಂಪೇನಿಯನ್ ಬೇಕು, ಒಬ್ಬ ಫ್ರೆಂಡ್ ಬೇಕು. ಬಟ್ ಹಂಗಂತ ಫ್ರೆಂಡ್ಗೆ ನೀವು ಇವಾಗ ನಾನು ಕಪ್ ಗೆದ್ದಿದ್ದೀನಿ ಅಂತ ಅಂದ್ಬಿಟ್ಟು ಇವ್ರಿಗೆ ತ್ಯಾಗ ಮಾಡ್ತೀರಾ? ಇಲ್ಲ ಅಲ್ವಾ? ಎಂಡ್ ಆಫ್ ದ ಡೇ ಇಟ್ಸ್ ಅಬೌಟ್ ಒಂದೇ ಕಪ್ ಗೆಲ್ಲೋದು. ಐ ಥಿಂಕ್ ನಿಮಗೂ ಸ್ವಾರ್ಥ ಇದ್ದೇ ಇರುತ್ತೆ. ಇದೊಂದು ಏನೊಂದು ಸ್ವಾರ್ಥ ಇಲ್ಲ ಅಂತಂದ್ರೆ ನೀವು ಬಿಗ್ ಬಾಸ್ ಮನೆಯಲ್ಲಾಗಲಿ ಇಲ್ಲ ಆಚೆ ಕಡೆನಾಗಲಿ ನೀವು ಸರ್ವೈವ್ ಮಾಡೋಕ್ಕಾಗಲ್ಲ. ಸೊ ಐ ಥಿಂಕ್ ರಕ್ಷಿತಾ ಅವ್ರು ಸ್ವಲ್ಪ ಅದನ್ನು ಬೇಗ ಅರ್ಥ ಮಾಡ್ಕೊಳ್ಬೇಕು ಅಂತ ಅನ್ಸುತ್ತೆ. ಹೌದು, ಒಳ್ಳೆ ಹುಡುಗಿ ಇದ್ದಾರೆ ಅಂತ ಹೇಳ್ತಲ್ಲ, ನಮ್ಮ ಫ್ಯಾಮಿಲಿ ಅನ್ಕೊಳ್ಳೋದು ಗುಡ್ ಥಿಂಗ್ ನಾನು ಹೇಳ್ತಾ ಇರೋದು. ಬಟ್ ಎಲ್ಲಾ ಟೈಮು ನಮ್ಮ ಫ್ಯಾಮಿಲಿ ನನ್ನವರು ಅಂತ ಅನ್ಕೊಳಕ್ಕಾಗಲ್ಲ. ಕೆಲಸ ಮಾಡ್ತೀರಾ ಅಂತಷ್ಟೇ ಬೇರೆಯವ್ರಿಗೂ ನೀವು ಎಲ್ಲಾ ಕೆಲಸ ಮಾಡಬೇಕು ಅನ್ನೋ ತಪ್ಪಾಗುತ್ತೆ ಅದು. ಬಟ್ ಎನಿವೇಸ್ ಇಟ್ಸ್ ಓಕೆ. ಅವ್ರಿಗೆ ಒಂದು ರೀಸನ್ಸ್ಗಳು ಬರ್ತಾ ಸುದೀಪ್ ಸರ್ ಅವ್ರಿಗೆ ಇಲ್ಲ, ಸುದೀಪ್ ಸರೇ ಹೇಳ್ಬೇಕು ಎಲ್ಲರೂ ಕರೆಕ್ಟ್ ಆಗಿರೋದು ಕೊಡ್ರಪ್ಪ ರೀಸನ್ಸ್ಗಳು, ಏನೇನೋ ಕೊಡಬೇಡಿ ನೀವು ಅಂತ. ಅದೇ ನೆಕ್ಸ್ಟ್ ಸ್ಪಂದನ ನಾಮಿನೇಟ್ ಆಗ್ತಾರೆ. ಐ ಥಿಂಕ್ ಇದಾಗಿದ ತಕ್ಷಣ ನೆಕ್ಸ್ಟ್ ಮತ್ತೆ ಧನುಷ್ ಅವ್ರಿಗೆ ಹೇಳ್ತಾರೆ. ಧನುಷ್ ಅವ್ರು ಬಂದ್ಬಿಟ್ಟು ಧ್ರುವಂತ್ ಮತ್ತೆ ಲೈಕ್ ಇವ್ರನ್ನ ಇನ್ನೊಬ್ಬರನ್ನ ಕರೆಸ್ತಾರೆ ಒಳಗಡೆ, ಅಶ್ವಿನಿ ಮೇಡಮ್ ಅವ್ರನ್ನ ಕರೆಸ್ತಾರೆ. ಸೊ ಐ ಥಿಂಕ್ ಇಲ್ಲಿ ಮತ್ತೆ ಏನಾಗುತ್ತೆ, ಧ್ರುವಂತ್ ಅವ್ರ ವ್ಯಾಲಿಡೇಷನ್ ಚೆನ್ನಾಗಿತ್ತು
ಅಂತ ಅಂದ್ಬಿಟ್ಟು ಅದು ಚೆನ್ನಾಗಿ ಮಾಡ್ತಾರೆ. ನಂಗೂ ಪಾಯಿಂಟ್ ಚೆನ್ನಾಗಿತ್ತು ಆಕ್ಚುಲಿ ಅವ್ರು ಹೇಳಿದಂಥ ಪಾಯಿಂಟ್ಗಳು. ಸೊ ಐ ಥಿಂಕ್ ಇಲ್ಲಿ ಅಶ್ವಿನಿ ಮೇಡಮ್ ಅವ್ರನ್ನ ಮಾಡ್ತಾರೆ. ಅಶ್ವಿನಿ ಅವ್ರು ಮಾಡಿದಾಗ ಇಲ್ಲಿ ಎಕ್ಸ್ಪೆಕ್ಟ್ ತುಂಬಾ ಫೇವರಿಸಮ್ ಮಾಡ್ತಾ ಇದೆಯಾ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಮತ್ತೆ ಇನ್ನೊಂದ್ಸತಿ ನೆಕ್ಸ್ಟ್ ರೌಂಡ್ ಬರುತ್ತೆ, ರಕ್ಷಿತಾ ಮತ್ತೆ ಗೆಲ್ತಾರೆ, ರಾಶಿಕಾ ಮತ್ತೆ ಕಾವ್ಯವನ್ನ ಬಿಡ್ತಾರೆ. ಮತ್ತೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಮತ್ತೆ ನಾಮಿನೇಷನ್ ರೀಸನ್ಸ್ಗೆ ಮತ್ತೆ ಅದೇ ಸೇಮ್ ವ್ಯಾಲಿಡ್ ಅದೇ ಪಾಯಿಂಟ್ ನ ಹೇಳ್ತಾ ಇದ್ದಾರೆ. ಕಾವ್ಯ ಅವ್ರನ್ನ ಕರ್ಸಿ ರಾಶಿಕಾ ಅವರು ಕಂಪೇರ್ ಮಾಡೋದು ಅದೇ ಪಕ್ಕದಲ್ಲಿ ಇಟ್ಕೊಂಡು ಹೇಳ್ತಾರೆ ವೀಕ್ ಇದೀರಾ ಅಂತ ಹೇಳ್ತೀರಾ. ಅಯ್ಯೋ ಗುರು ಟಾಸ್ಕ್ ಸರಿ ಆಯ್ತು, ಅದನ್ನ ಕರೆಕ್ಟ್ ಆಗಿ ಹೇಳೋದು, ನಾಮಿನೇಷನ್ ಕೊಡ್ಬೇಕು ತಾನೆ, ರೀಸನ್ಸ್ ಕೊಡ್ಬೇಕಾರೆ. ಮತ್ತೆ ಅಲ್ಲಿ ಐ ಥಿಂಕ್ ಇಲ್ಲಿ ಸ್ವಲ್ಪ ರಾಶಿಕಾ ಅವರು ರಾಶಿಕಾ ಅವ್ರಿಗೂ ಅದು ಮ್ಯಾಟರ್ ಆಗೋದು. ರಾಶಿಕಾ ಅವರು ಕೂಡ ಇವನ್ ರಕ್ಷಿತಾಗೆ ಅಲ್ಲಿ ರೇಗಿಸ್ತಾ ಇರ್ತಾರೆ ಆಕ್ಚುಲಿ, ಏನಮ್ಮ ಹಿಂಗೆಲ್ಲ ರೀಸನ್ಸ್ಗಳು ಕೊಡ್ತೀಯ ಅಂತ. ಐ ಥಿಂಕ್ ಇಲ್ಲಿ ಹೋಗ್ಬಿಟ್ಟು ಮತ್ತೆ ಗಿಲ್ಲಿ ಅವರು ರಾಶಿಕಾನ ಹೊಡೆದಾಕ್ಬಿಟ್ಟು ಕಾವ್ಯನ ಸೇಫ್ ಮಾಡ್ತಾರೆ. ಇದನ್ನ ನೆಕ್ಸ್ಟ್ ಇನ್ನೊಂದು ಪ್ರಕ್ರಿಯೆ ಕಂಟಿನ್ಯೂ ಆಗುತ್ತೆ, ನಾಳೆ ಇವತ್ತೇನಂತ ಗೊತ್ತಾಗುತ್ತೆ. ಸೊ ಒಟ್ನಲ್ಲಿ ಈ ಒಂದು ನಾಮಿನೇಟ್ ಆಗಿದ್ರೆ ಈ ಒಂದು ನೆನ್ನೆ ಎಪಿಸೋಡ್ ಅಲ್ಲಿ. ಬಟ್ ಅಪ್ಡೇಟ್ ಪ್ರಕಾರ ಆಕ್ಚುಲಿ ಇನ್ನೊಂದೇನಪ್ಪ ಅಂತಂದ್ರೆ ಲೈಕ್ ಧನುಷ್ ಅವರ ಒಂದು ನಾಮಿನೇಷನ್ ಆಗಿದ್ದಾರೆ ಅಂತೆ, ಕಾದ್ ನೋಡುವ. ಒಂದು 4-5 ಜನ ಆಗ್ತಾರೆ. ಸೊ ಇದ್ರಲ್ಲಿ ರಕ್ಷಿತಾ ಶೆಟ್ಟಿ ಸೇಫು, ಇವಾಗ ಕಾವ್ಯ ಅವ್ರು ಸೇಫು, ಮತ್ತೆ ಗಿಲ್ಲಿ ಸೇಫು, ಆಲ್ಮೋಸ್ಟ್ ಆಲ್ ನಿಮ್ಗೆ ಗೊತ್ತಿರೋ ಆಗಿದೆ. ಸೊ ಮಿಗ್ದವರೆಲ್ಲ ನಾಮಿನೇಷನ್ ಲಿಸ್ಟ್ ಅಲ್ಲಿ ಇದ್ದಾರೆ. ಈ ವೀಕ್ ಯಾರು ಹೋಗ್ಬೋದು ಗೈಸ್, ನೀವು ಒಂದ್ಸತಿ ಕಮೆಂಟ್ ಮಾಡಿ. ಐ ಥಿಂಕ್ ಆಲ್ಮೋಸ್ಟ್ ಸ್ಪಂದನ ಅವ್ರು ಕೂಡ ಆಗಿದ್ದಾರೆ. ಮೇ ಬಿ ನನಗೆ ವೀಕೆಸ್ಟ್ ಕಂಟೆಸ್ಟೆಂಟ್ ಅಂತ ಕಾಣಿಸ್ತಿರೋದೆ ಅವರು, ಸ್ಪಂದನ ಅವ್ರು ಇವಾಗ. ಸೊ ಅವ್ರು ಹೋಗ್ತಾರ, ಇಲ್ಲಾಂದ್ರೆ ಇವಾಗ ಆಲ್ರೆಡಿ ಕಾಂಟೆಂಟ್ ಕೊಡೋಕೆ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಇದೇ ರೀತಿ ವೀಕ್ ಫುಲ್ ಇತ್ತು ಅಂತಂದ್ರೆ ಮೇ ಬಿ ಇನ್ನೊಂದು ಪುಷ್ ಆಗ್ಬೋದು. ನಾನು ಅದನ್ನೇ ಹೇಳ್ತೀನಿ, ಸ್ಪಂದನ ಅವ್ರು ಏನು ಈ ಸ್ಪಂದನ ಇದ್ರು ಗೊತ್ತಾ, ಲಾಸ್ಟ್ ಫಸ್ಟ್ ವೀಕಿಂದ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು. ಎನಿವೈಸ್ ಗೈಸ್, ನಿಮ್ಗೆ ಏನು ಅನ್ನಿಸ್ತು ನಿನ್ನೆ ಎಪಿಸೋಡ್ ಬಗ್ಗೆ? ಯಾರ್ದು ತಪ್ಪಿತ್ತು, ಯಾರ್ದು ಸರಿ ಇತ್ತು, ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಸಿಗೋಣ ಗೈಸ್ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.